ಏ ನನ್ನ ಯಾಕ ಹಂಗೆ ನೋಡಕತ್ತಿ ನೀನು? ನಾ ಏನು ಮಾಡೀನಿ ಅಂತ ನಾನು ಹಂಗೆ ನೋಡಕತ್ತಿ ನೀನು? ಅಲ್ಲ ಸೌಮ್ಯ, ಏನಾತ್ ನಿನ್ ಗಳಂತದಾರ? ನಾ ಏನು ಮಾಡೀನಿ ಅದನ್ನಾರ ಹೇಳು. ಯಾಕೆ ಅಷ್ಟು ಅಳಕತ್ತಿದಿ? ಏನಾಗಿತ್ತು ನಿನಗ? ಹೇಳು, ಯಾಕೆ ಅಳಕತ್ತಿ? ಏನಾಗಿತ್ತು? ಅಂಥದ್ದು ಅಳಂತದ್ದು ಏನಾಗಿತ್ತಿ? ಏನು ಮಾಡಿ ನಾನು ಯಾಕೆ ಅಳ್ತಿದ್ದೆ ಅಷ್ಟು? ನಾ ಯಾಕೆ ಅಳತ್ತೀನಿ ಅಂತ ಗೊತ್ತಿಲ್ಲ ನಿನಗ? ಏನ್ ಕೇಳಕತ್ತಿ ನೀನು? ನನಗೆ ಯಾಕೆ ಗೊತ್ತಿಲ್ಲ ಅಂತ ಕೇಳಕತ್ತೀಯ? ಅಳಕತ್ತಿರಕ್ಕೆ ನೀನ? ಯಾಕೆ ಅಳಕತ್ತೀನಿ ಗೊತ್ತಿಲ್ಲ ಅಂತ ಕೇಳಕಿನು ನೀನ? ನನಗೇನು ಗೊತ್ತಿರ್ತೈತಿ ನೀ ಎದಕ್ಕೆ ಅಳಕತ್ತಿ ಅನ್ನೋದು? ನನಗೆ ಗೊತ್ತಿದ್ರ ನಿನ್ ಯಾಕೆ ಕೇಳ್ತಿದ್ದೇನು? ನೀ ಯಾಕೆ ಅಳಕತ್ತಿ ಅನ್ನೋದು ನನಗೆ ಗೊತ್ತಿಲ್ಪ. ನಿನ್ ಮನಸ್ಸು ಬಿಟ್ಕೊಂಡು ಹೇಳಿ ಪ್ರಾಮಾಣಿಕವಾಗಿ, ನಾ ಯಾಕೆ ಅಳಕತ್ತೀನಿ ಅಂತ ಗೊತ್ತಿಲ್ಲ ಅಂತ. ನನ್ನ ಮನಸ್ಸು ಅಷ್ಟ ಯಾಕ? ನನ್ನ ತಲೆ, ಕಣ್ಣು, ಹಣಿ, ಮೂಗು, ಕಪಾಳ, ತುಟಿ, ಎದೆ, ಹೊಟ್ಟಿ ಎಲ್ಲ ಮುಟ್ಕೊಂಡು ಹೇಳ್ತೀನಿ. ಸತ್ಯವಾಗ್ಲೂ ನೀನು ಎದಕ್ಕೆ ಅಳಕತ್ತಿ ಅನ್ನೋದು ನನಗೆ ಗೊತ್ತಿಲ್ಲ. ನೀನು ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ಎದಕ್ಕೆ ಅಳಕತ್ತಿ ಅಂತ. ಅದಕ್ಕೆ ನೀನು ಕೇಳಕತ್ತೀನಿ ಎದಕ್ಕೆ ಅಳಕತ್ತಿ ಅಂತಂದು ಹೇಳು. ಹೇಳಿ ಆಮೇಲೆ ಅಳು. ಡಬ್ಬ್ಯಾಗ 80,000 ರೂಪಾಯಿ ಇಟ್ಟಿದ್ದೆ, ಅದ್ರಾಗ ಬರೀ 50,000 ಕಾಣತ್ತಾವ. 30,000 ರೂಪಾಯಿ ತಗೊಂಡು ಏನ್ ಮಾಡಿದಿ? ಅಲ್ಲ, ಏನ್ ನೀನು 30,000 ರೂಪಾಯಿ ನಾ ತಗೊಂದಿನ? ಕಣ್ಣಾರೆ ಕಂಡರಂಗೆ ಹೇಳಕತ್ತಿಯಲ್ಲೋ ನಾ 30,000 ರೂಪಾಯಿ ತಗೊಂದಿನಿ ಅಂತ. ನಾ 30,000 ರೂಪಾಯಿ ಅಲ್ಲ, ನೀ ರೊಕ್ಕ ಇಟ್ಟಿರೋದ ನಂಗೆ ಗೊತ್ತಿಲ್ಲ. 1 ರೂಪಾಯಿನೂ ನಾ ಮುಟ್ಟಿಲ್ಲ. ಏನ್ ನೀನು ನನ್ನ ಮೇಲೆ ಕುಂದ್ರಸ ಕುಂತಿಯಲ್ಲ ತಂದ? ನಂಗೆ ಗೊತ್ತಿಲ್ಲ, 1 ರೂಪಾಯಿನೂ ಮುಟ್ಟಿಲ್ಲ ನಾನು. ಜಾಸ್ತಿ ನಾಟಕ ಮಾಡಕ್ ಹೋಗ್ಬೇಡ. ನನಗ ಗೊತ್ತೈತಿ ಯಾರು ತಗೊಂಡಾರ ಯಾರಿಲ್ಲ ಅಂತಂದ್. ಖರೆ ಹೇಳ, ಏನ್ ಮಾಡಿದಿ 30,000 ರೂಪಾಯಿ ತಗೊಂಡು? ಏ ಸೌಮ್ಯ, ನಾ ಹೇಳ ಸ್ವಲ್ಪ ಅರ್ಥ ಮಾಡ್ಕೊ. 30,000 ರೂಪಾಯಿನ ಗೊತ್ತಿಲ್ಲ ನನಗೆ ನೀ ತಂದಿರೋದು. ನೀ ರೊಕ್ಕ ಇಟ್ಟಿರೋದು ಗೊತ್ತಿಲ್ಲ, ನೀ ತಂದಿರೋದು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ಮ್ಯಾಗ ರೊಕ್ಕ ಹೆಂಗ್ ತಗೋನಕೈತಿ ನಾನು? ನೀನ ಹೇಳ. ನಂದು ಅರ್ಜೆಂಟ್ ಕೆಲಸ ಐತ್ಪಾ, ನೀ ಏನೇನ ಮಾತಾಡಕತ್ತಿದಿ, ನಾಂತ್ರ ಹೋಗ್ತೀನಿ. ಏ ನಿಂದ್ರು ಎಲ್ಲಿ ಹೊಂಟಿ? ನಿಂದ್ರ ಅಂತ ಹೇಳಕತ್ತೀನಿಲ್ಲ. ನಾನು ಹೋಗ್ಬೇಕಂತ ಹೇಳ್ತೀನಿ, ನಿಂದ್ರ ಅಂತೀಯಲ್ಲ. ಸರಿ ಆಯ್ತು, ನಿಂತೀನಿ. ಏನ್ ಮಾಡ್ಬೇಕು ಹೇಳು, ಅದಾದ್ರು ಹೇಳು. ನೋಡು, ಹೇಳು ಅಂದ್ರ ಅತ್ಕೊಂತ ನನ್ನ ಮಕನ ನೋಡ್ಕೊಂತ ನಿಂದಿರ್ತಿದಿ. ಹೇಳು, ಏನಾಗಬೇಕು ಹೇಳು. ನಿಂತೀನಿ, ಹೇಳು. ಹೇ, ಆ ರೊಕ್ಕ ತರಕ ನಾ ಬಹಳ ಕಷ್ಟಪಟ್ಟಿದ್ದೀನಿ. ಕರೆ ಹೇಳಿ ಎಲ್ಲಿದಾವ ಅಂತ. ತಗೊಂಡಿ ಇಲ್ಲ? ಸೌಮ್ಯ, ಕರೆವ ಹೇಳಕತ್ತೀನಿ. ನಾ ತಗೊಂಡಿಲ್ಲ ನನಗೆ ಗೊತ್ತಿಲ್ಲ. ಹೊಳ್ಳ ಮಳ್ಳ ನನ್ನ ತಗೊಂಡಿನ ಅಂತಂದು ಕಾಡ್ಬೇಡ ನನ್ನ ನೀನು. ಅವಾಗಿಂದ ತಗೊಂಡಿಲ್ಲ ಅಂತ ಹೇಳಕತ್ತಿದ್ದೆಲ್ಲ. ಹಂಗಿದ್ರ ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳು. ಇವಾಗ ಹೇಳು ತಗೊಂಡಿಲ್ಲ ಅಂತಂದ. ಯಾಕೆ ಕೈ ಇಳಿಸಿದಿ? ಏನಾಯ್ತು? ತಳ್ಕೊಂಡ್ ಹಾಕಿದಿ? ತಗೊಂಡಿಲ್ಲ ಹಾಗಿದ್ರೆ ನೀನೇ ಸುಮ್ಮನೆ ನಿಂತಿಲ್ಲ. ಬಾಯಿಗಿನ ಮಾತು ಬರಲ್ಲಾಗ್ಯಾವು. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 30,000 ರೂಪಾಯಿ ಅದ. ತಗೊಂಡು ಏನ್ ಮಾಡ್ದಿ? ಏ, ಆ ರೊಕ್ಕ ಹೆಂಗ್ ತಗೊಂಬಂದಿನ ಗೊತ್ತೈತೆ ನಿನಗ? ನನ್ ಕೊಳ್ಳಗಿನ ತಾಳಿ ಅಡ ಇಟ್ಟು ತಗೊಂಬಂದಿದ್ದೀನಿ. ಅಲ್ಲ ಸೌಮ್ಯ, ತಾಳಿ ಒತ್ತಿ ಇಟ್ಟು ರೊಕ್ಕ ತರಂತದ್ ಏನಾಗಿತ್ತು ನಿನಗ? ನನ್ ಗರ್ಭಕೋಶ ತ್ರಾಸ್ನಾಗ ಐತಂತ ಡಾಕ್ಟರ್ ಹೇಳ್ಯಾರ. ಆದಷ್ಟು ಲಗುನ ಆಪರೇಷನ್ ಮಾಡಿಸ್ಕೋಬೇಕಂತ ಡಾಕ್ಟರ್ ಹೇಳ್ಯಾರ. ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ ಹೇಳ್ಯಾರ ಡಾಕ್ಟರ್. ನಿನ್ ಪಾಲಿಗೆ ನಾ ಸತ್ತು ಹೋಗ್ಬಿಟ್ಟೆ. ನಾನು ಈಗ ನಾ ರೊಕ್ಕ ತಗೊಂಡಿನಿ ಅಂತ ನನಗೆ ಹೇಳ್ದಿ. ನಾ ರೊಕ್ಕ ತಗೊಂಡಿಲ್ಲ ಅಂದ್ರ ಈಗೂ ನೀ ನನಗೆ ಒಂದ್ ಮಾತು ಹೇಳ್ತಿದ್ದಿಲ್ಲ, ಹೌದಲ್ಲ ಸೌಮ್ಯ? ಯಾಕೆ ನೀ ನನಗೆ ಒಂದ್ ಮಾತು ಹೇಳಿಲ್ಲ? ನಾನ್ ನಿನ್ಗ ಅವಾಗ ಹೇಳ್ಬೇಕಂತ ಮಾಡಿದ್ದೆ. ಆದ್ರೆ ನಾನ್ ನಿಂಗೆ ಹೇಳಿದ್ರೆ ನೀ ಎನ್ ಮನ್ಸಿಗೆ ಭಾಳ ನೋವು ಮಾಡ್ಕೊಂತಿ ಅಂತ ನಾನು ನಿನ್ಗೇನು ಹೇಳಿಲ್ಲ. ಹುಟ್ಟಿದ್ಮೇಲೆ ಒಂದಿಲ್ದ ಒಂದಿನ ಸಾಯ್ಲೇಬೇಕ. ಆದ್ರ ನಾ ಈಗ ಸತ್ ಹೋದ್ರ ನಿನಗೆ ಯಾರು ನೋಡ್ಕೋತಾರ ಅನ್ನೋದೇ ಚಿಂತೆ ಆಗೈತಿ. ನಾನು ನಿನ್ ಸಲಗಾದ್ರೆ ಬದುಕ್ಬೇಕನ್ನಾಗತ್ತೀನಿ, ನಿನ್ ಸಲಗ ನಾನ್ ಬದುಕ್ಲಾಗತ್ತೀನಿ. ಆದ್ರೆ ನೀ ನೋಡಿದ್ರ ಕುಡಿದು ನಿನ್ ಆರೋಗ್ಯನ ಹಾಳು ಮಾಡ್ಕೊಳಕಂತೀಯಲ್ಲ. ಚಾಕು, ಒಂದೇ ಸಲ ನನ್ನ ಕಲಾಸ್ ಮಾಡ್ಬಿಡು. ದಿನ ನಿನ್ ಕೈಯಾಗ ಒದ್ದಾಡಿ ನರಕ ಅನುಭವಿಸೋ ಬದಲು ಒಂದೇ ಸಲ ದೇವ್ರ ಪದಕ್ ಹೋಗ್ಬಿಡ್ತೀನಂತ. ನನಗ ಕುಡಿಯೋ ಚಟ ಇದ್ದಿದ್ದಿಲ್ಲ.
ದೋಸ್ತರು ಒತ್ತಾಯ ಮಾಡಿ ಕರ್ಕೊಂಡು ಹೋಗಿ ಕುಡ್ಸಕ್ಕೆ ಚಲೋ ಮಾಡಿದರು. ನಾನು ಹೋಲಿ ಬಿಡು ಯಾವತ್ತೋ ಒಂದಿನ ಕುಡಿಯೋದಲ್ಲ ಅಂತಂದು ಕುಡಿಯೋಕೆ ರೂಢಿ ಮಾಡ್ಕೊಂಡೆ. ಅದು ರೂಢಿ ಏನಾಯ್ತು ಅಂದ್ರೆ ದಿನ 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 ಕುಡಿಬೇಕು ಅನ್ನಷ್ಟು ನನಗೆ ಆಸೆ ಹುಟ್ಟಿಸ್ಬಿಡ್ತು. ಕುಡಿಯೋದು ಬಿಟ್ಟು ಬದುಕಾಕ ಆಗಲ್ಲ ಏನೋ ಅನ್ನಷ್ಟು ಅದಕ್ಕೆ ನಾನು ಅಡಿಕ್ಟ್ ಆಗಿಬಿಟ್ಟೆ. ಈ ಕುಡಿತದ ಮುಂದೆ ನನಗೆ ಹೆಂಡತಿ ಮಕ್ಕಳು ಸಂಸಾರ ಮನೆ ಯಾವುದು ಕಾಣಲೇ ಇಲ್ಲ. ಕುಡಿಯೋದೊಂದು ಇತ್ತಂದ್ರೆ ಆರಾಮಿರ್ಬೋದಲ್ಲ, ಕುಡಿದು ತೇಲಾಡ್ಬೋದಲ್ಲ ಅಂದ್ಕೊಂಡು ಕುಡಿತಕ್ಕೆ ನಾನು ದಾಸ ಆಗಿಬಿಟ್ಟೆ. ಆದ್ರೆ ಇನ್ನು ಮುಂದೆ ನಾನು ಕುಡಿಯಲ್ಲ ಸೌಮ್ಯ, ಸತ್ಯವಾಗ್ಲೂ ಹೇಳಕತ್ತೀನಿ ನೋಡು. ನಿನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ರೆ ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನಿನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ನು ಮುಂದೆ ನಾನು ಯಾವಾಗೂ ಕುಡಿಯಲ್ಲ. ಕುಡಿಯೋದು ಬಿಟ್ಟು ನಿನ್ನ ಚಲೋತ್ನಿಗೆ ನೋಡ್ಕೊತೀನಿ. ಈಗ 30,000 ರೂಪಾಯಿ ಕುಡಿದು ಹಾಳು ಮಾಡಿಬಿಟ್ಟಿನಿ. ಹಾಳಾಗಿರೋ ರೊಕ್ಕ ಬಾ ಅಂದ್ರೆ ಮತ್ತೆ ಬರಂಗಿಲ್ಲ. ಆದ್ರೆ ನನ್ನ ತೋಳ್ನ್ಯಾಗ ತಾಕತ್ತೈತಿ. ಕಷ್ಟಪಟ್ಟು ದುಡಿತೀನಿ, ದುಡಿದು ರೊಕ್ಕ ಗಳಿಸಿ ನಿನ್ನ ಚಲೋತ್ನ್ಯಾಗ ನೋಡ್ಕೊತೀನಿ. ಈಗ ಎಲ್ಲಾರ ಹೋಗಿ ಈ ಆರ್ದರ ಕೈಕಾಲರ ಹಿಡ್ಕೊಂಡು ರೊಕ್ಕ ತಗೊಂಬಂದು ನಿನ್ನ ಆಪರೇಷನ್ ಮಾಡಿಸ್ತೀನಿ. ನಿನ್ನ ಚಲೋತ್ನ್ಯಾಗ ನಾನು ನೋಡ್ಕೊತೀನಿ. ನಿನಗನಿಸ್ಬೋದು ನಾನು ಸುಳ್ಳು ಹೇಳಕತ್ತೀನಿ, ಮತ್ತು ನಾನು ಕುಡಿಯೋಕೆ ಹೋಗ್ತೀನಿ, ಕುಡಿಯೋದು ನಾನು ಬಿಡಲ್ಲ ಅಂತ ನಿನಗನಿಸ್ಬೋದು. ಆದ್ರೆ ನಾನು ಎಂಥ ದೊಡ್ಡ ತಪ್ಪು ಮಾಡಿದ್ದೆ ಅನ್ನೋದು ನನಗೆ ಅರ್ಥ ಆಯ್ತು. ನನ್ನ ಮೇಲೆ ನೀನು ಎಷ್ಟು ಪ್ರೀತಿ ಇಟ್ಟಿ ಸೌಮ್ಯ. ನನ್ನ ಮನಸ್ಸಿಗೆ ನೋವಾಗುತ್ತಂತಂದು ನಿನ್ನ ಪ್ರಾಣಕ್ಕೆ ಅಪಾಯ ಇದ್ದರೂ ನೀನು ನನಗೇನು ಹೇಳಿಲ್ಲ. ದವಾಖಾನಿಗೆ ತೋರ್ಸಕ್ಕೆ 80,000 ರೂಪಾಯಿ ಬೇಕು ಅನ್ನೋ ವಿಷಯನೂ ನನಗೆ ಹೇಳಿಲ್ಲ. ಮಾಂಗಲ್ಯ ಚೈನ ಕೊಳ್ಳನ್ ತಾಳಿ ಒತ್ತಿ ಇಟ್ಟು ರೊಕ್ಕ ತಗೊಂಬಂದಿ ಅಂದ್ರೆ ನಾನು ಎಂಥ ಕ್ರೂರಿ ಇರಬೇಕು, ನಾನು ನಿನ್ಗೆ ಎಷ್ಟು ನೋವು ಮಾಡಿರ್ಬೋದು ಅನ್ನೋದು ನನಗೆ ಈಗ ಅರ್ಥ ಆಗಕತ್ತೈತಿ. ಸತ್ಯವಾಗ್ಲೂ ಹೇಳ್ತೀನಿ, ಇನ್ನು ಮುಂದೆ ನಾನು ಕುಡಿಯಲ್ಲ. ನಿನ್ನ ಚೊರೊತ್ತಿಗೆ ನಾನು ನೋಡ್ಕೊತೀನಿ, ಸಂಪಾದನೆ ಮಾಡ್ತೀನಿ. ಯಾವತ್ತು ನಿನ್ನ ಕಣ್ಣಾಗ ನೀರು ಹಾಕ್ಲಾರ್ದಂಗೆ ನಾನು ನೋಡ್ಕೊತೀನಿ. ನಾನು ಇಷ್ಟು ದಿನ ನಿನ್ ಕಡೆಯಿಂದ ಬಯಸಿದ್ದು ಇದನ್ನ. ನಿನ್ ಮಾತು ಕೇಳಿ ನನಗೆ ಭಾಳ ಖುಷಿ ಆಗತೈತಿ. ನನಗೂ ಭಾಳ ಖುಷಿ ಆಗಕತ್ತೈತಿ ಸೌಮ್ಯ. ನಿನ್ ಹಂಗ ಎಲ್ಲಾ ಕುಡುಕರು ಕುಡಿಯೋದನ್ನ ಬಿಟ್ಟು ಹೆಂಡತಿ ಮಕ್ಕಳು ಸಂಸಾರ ಅಂತ ವಿಚಾರ ಮಾಡಿದ್ರ ಎಲ್ಲರ ಬದುಕು ಬಂಗಾರದಂಗಿರ್ತೈತಿ. ಸರಿ ಸೌಮ್ಯ, ಆತು. ಕುಡಿದು ರೊಕ್ಕ ಹಾಳು ಮಾಡಿಬಿಟ್ಟೆ ನಾನು. ನಿನ್ನ ದವಾಖಾನಿಗೆ ತೋರಿಸಿ ಆರಾಮ್ ಮಾಡೋದು ನನ್ನ ಜವಾಬ್ದಾರಿ ಐತಿ. ಎಲ್ಲಾರ ಹೋಗಿ ಸಾಲ ಮಾಡ್ತೀನಿ, ಸಾಲ ಮಾಡಿ ರೊಕ್ಕ ತಗೊಂಬಂದು ಮೊದ್ಲ ನಿನ್ನ ದವಾಖಾನಿಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲಾರ ರೊಕ್ಕ ತರ್ತೀನಿ ಸೌಮ್ಯ, ಬರ್ತೀನಿ.